ಹೌದು ಪಾಪ ಬೈತಾರೆ ನಂಗೆ ಜಾಸ್ತಿ ಬಟ್ಟೆ ತಗೊಂಡ್ರೆ. ಆಮೇಲೆ ಅಶ್ವಿನಿ ಗೌಡ ಗೆಲ್ಬೇಕಿತ್ತ ಇಲ್ಲ ರಕ್ಷಿತಾ ಗೆಲ್ಬೇಕಿತ್ತ? ಆರ್ಡರ್ ಸರಿ ಇತ್ತಾ? 6th ಪೊಸಿಷನ್ ಧನುಷ್ ಬಂದಿದ್ದು ಓಕೆನಾ? 6:30 ನಾವು ಬ್ಯಾಡ್ಮಿಂಟನ್ ಹೋಗ್ಬೇಕು, 4:15 ಆಗಿದೆ. ಕರ್ಕೊಂಡ್ ಬಂದ್ಬಿಟ್ಟು ಗಡಿ ಬಿಡಿ. ಮನೇಲಿ ಏನ್ ಹೇಳಿದೀನಿ ಹೇಳಿ ನಿಂಗೆ? ಬಜೆಟ್ ಕ್ರಾಸ್ ಆಗಂಗಿಲ್ಲ. ಚೆನ್ನಾಗಿದ್ಯಾ? ಇದಿಷ್ಟ ಆಯ್ತು ನಂಗೆ. ಆಮೇಲೆ ಸ್ವಲ್ಪ ಯಾರ್ದಾರ ಮದ್ವೆಗೋಸ್ಕರ ಕಾಯ್ತಾ ಇದ್ದೀನಿ ನಾನು, ಲಿಟ್ರಲಿ ಕಾಯ್ತಾ ಇದ್ದೀನಿ ಯಾರ್ದಾರ ಮದ್ವೆಗೋಸ್ಕರ. ಆಂಟೀಸ್ ಎಲ್ಲರೂ ನೈಟಿ ಹಾಕೊಂಡು ಟವಲ್ ಮುಚ್ಕೋತಿದ್ರು, ಇವಾಗ ನೈಟಿ ಹಾಕೊಂಡು ಟವಲ್ ಮುಚ್ಕೊಳ್ಳೋದೇ ಬೇಡ, ಇವಾಗ ಅವರೇ ದುಪ್ಪಟ್ಟ ಕೊಟ್ಬಿಟ್ಟವ್ರೆ. ತುಂಟದಾಟಕಿಯೇ ಒಂಟಿ ಶೂರ್ಪನಕಿಯೇ ಏನಾದ್ರು ಒಂದ್ ತಂದ್ಬಿಡೋದಲ್ಲ. ಹ್ಯಾಪಿ ಬರ್ಡೇ. ಯಾರ ಬರ್ಡೇ? ಸುಮ್ಮನೆ ಸೈಕ್ ಮಾಡೋದು. ಸ್ವಲ್ಪ ಹುಷಾರಿಲ್ಲ ಗೈ ಸಚಿನ್ಗೆ, ಅದಕ್ಕೆ ವ್ಲಾಗ್ ಮಾಡಿಲ್ಲ ನಾವು. 4 ದಿನ ವ್ಲಾಗೇ ಮಾಡಿಲ್ಲ. ಸಂಕ್ರಾಂತಿ ದಿನ ಚೆನ್ನಾಗಿ ಎಳ್ಳು ಬಿಲ್ಲೆ ತಿಂದೆ ಅಂತ ಕಣ್ಣಾಕ್ಬಿಟ್ಟಿದೀವಿ ನಾನು ಶಿವಕುಮಾರ್, ಅದಕ್ಕೆ ಹುಷಾರ್ ತಪ್ಪಿಟ್ರು ಏನೋ ಗೊತ್ತಿಲ್ಲ. ಗಂಟ್ಲು ಹೊಗೆ ಆಗಿತ್ತು, ಇನ್ನು ಪೂರ್ತಿ ಗಂಟ್ಲು ಸ್ವಲ್ಪ ಕಿಚ್ಕಿಚ್ಚಿದೆ. ಆಮೇಲೆ ಜ್ವರ ಹೋಗಿ ಡ್ರಿಪ್ಸ್ ಹಾಕ್ಸಿ ಇಂಜೆಕ್ಷನ್ ಹಾಕ್ಸಿ ಆ ಮಟ್ಟಿಗೆ ಹುಷಾರ್ ತಪ್ಪಿದ್ರು. ನೆಕ್ಸ್ಟ್ ಡೇನೆ ಹಬ್ಬ ಆಗಿದ್, ನೆಕ್ಸ್ಟ್ ಡೇನೆ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ನಮ್ಮ ಮಮ್ಮಿ ಚಂದು ಎಲ್ಲ ಬಂದಿದ್ರು, ಇಲ್ಲೇ ನಾನ್ ವೆಜ್ ಮಾಡಿದ್ವಿ. ಅದರ ನಿಮ್ಗೆ ಬ್ಲಾಗ್ ಅಲ್ಲಿ ತೋರ್ಸಕ್ ಆಗಿಲ್ಲ, ನನಗ್ ಮಾಡು ಅದಕ್ಕೆ ಸಚಿನ್ ಹುಷಾರಿಲ್ವಲ್ಲ ಅಂತ ನಾನ್ ಬ್ಲಾಗ್ ಮಾಡಕ್ ಹೋಗ್ಲಿಲ್ಲ. ಅಂಡ್ ಅದಕ್ಕೆ ತುಂಬಾ ಗ್ಯಾಪ್ ಆಗೋಯ್ತು. ನಿಮ್ನೆಲ್ಲ ಮಿಸ್ ಮಾಡ್ಕೋತಾ ಇರ್ತೀವಿ ನಾವುವೇ, ನೀವು ನಮ್ಮನ್ನ ಮಿಸ್ ಮಾಡ್ಕೋತಾ ಇರ್ತೀವಿ. ಮಾತಾಡೇ ಇಲ್ವಲ್ಲ, ಕಮೆಂಟ್ಸ್ ಬಂದಿಲ್ಲಲ್ಲ ಅಂತ ನಮ್ಗೆ ಬೇಜಾರಾಗ್ತಿರುತ್ತೆ. ರೆಸ್ಪಾಂಡ್ ಮಾಡಿಲ್ವಲ್ಲ, ಏನು ಮಾತಾಡ್ತಾ ಇಲ್ಲ ಅಂತ ಮಿಸ್ ಮಾಡ್ಕೊಂಡಂಗ ಅನ್ಸುತ್ತೆ. ನಿಜ ಮಿಸ್ ಮಾಡ್ಕೊಂಡಂಗ ಅನ್ಸುತ್ತೆ. ಎಷ್ಟು ಜನ ಕಮೆಂಟ್ ಆಗ್ತಿರ್ತಾರೆ, ಸಡನ್ ಆಗಿ ಆ ಕಮೆಂಟ್ಸ್ ರಿಪ್ಲೈ ಮಾಡಿಲ್ಲ ಅಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗ ಅನ್ಸುತ್ತೆ. ಅದಕ್ಕೆ ಈ ಬ್ಲಾಗ್ ಶುರು ಮಾಡ್ತಾ ಇದೀವಿ. ಎಲ್ಲ ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀರಾ? ಎಲ್ಲರೂ ಹುಷಾರಾಗಿದ್ದೀರಾ? ಆರೋಗ್ಯ ನೋಡ್ಕೊಳ್ಳಿ. ನಾನು ಹುಷಾರಿಲ್ಲ, ಈಗ ಹುಷಾರಾದೆ. ವೆದರ್ ಸ್ವಲ್ಪ ಚೆನ್ನಾಗಿಲ್ಲ, ಸೊ ಹುಷಾರ್ ತಪ್ಪಿದ್ರೆ ಬೇಗ ಹುಷಾರು ಆಗ್ತಾ ಇಲ್ಲ. ಇಷ್ಟು ದಿನ ಬರ್ತಿರ್ಲಿಲ್ಲ ಸಚಿನ್, ಆದ್ರೆ ಈ ಸತಿನೇ ಸ್ವಲ್ಪ. ಎಸ್, ಇವಾಗ ನಾವು ಟ್ರೈಪಾಡ್ ಇಟ್ಟು ಶುರು ಮಾಡ್ಕೊತಾ ಇದೀವಿ. ಎಸ್, ಯಾವಾಗ್ಲೂ ಸಚಿನ್ ಕೈ ನೋವು ಇಟ್ಕೊಂಡು ಜಾಸ್ತಿ ಮಾತಾಡಕ್ಕಾಗಲ್ಲ ಅಂತ ಅಂತಿದ್ರು. ಅದಕ್ಕೆ ಇವತ್ತು ಏನೋ ಕಂಟೆಂಟ್ ಮಾಡ್ಕೊಳಕ್ಕೆ ಟ್ರೈಪಾಡ್ ಸೆಟ್ ಮಾಡಿದ್ವಿ. ಹಂಗೆ ನಾವು ಟ್ರೈಪಾಡ್ ಅಲ್ಲೇ ನಿಮ್ಮನ್ನ ವೆಲ್ಕಮ್ ಮಾಡೋಣ ಅಂತ ವೆಲ್ಕಮ್ ಮಾಡ್ತಾ ಇದೀವಿ. ವೆಲ್ಕಮ್ ಬ್ಯಾಕ್. ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲ ತುಂಬಾ 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 ಥ್ಯಾಂಕ್ಸ್. ಗಿಲ್ಲಿ ಗೆದ್ದಿರೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾರು ಗೆಲ್ಬೇಕಿತ್ತು? ಯಾರಾದ್ರೂ ಹೋಗಿದ್ರ ಅಲ್ಲಿ? ಏನು ಜಾಲಿ ಸೆಟ್ ಹತ್ರ ಹೋಗಿದ್ರ? ಅಂತ ಹುಚ್ಚ ಇಲ್ಲ ನಮ್ಮ ಗೊತ್ತಿಲ್ಲ. ಯಾರಾದ್ರೂ ಹೋಗಿರ್ತಾರೆ, ಇಲ್ಲ ನಿಮಗ್ ಗೊತ್ತಿರೋರು ಯಾರಾದ್ರೂ ಹೋಗಿದ್ರಾ? ಇಲ್ಲ ಯಾರಿದ್ದೀರಾ? ರ್ಯಾಲಿ ಬಂದಿದೆ, ನೋಡಿದ್ರಾ? ವಿಟ್ನೆಸ್ ಮಾಡಿದ್ರಾ? ಹೆಂಗ್ ಅನ್ಸ್ತು? ಆಮೇಲೆ ಅಶ್ವಿನಿ ಗೌಡ ಗೆಲ್ಬೇಕಿತ್ತ ಇಲ್ಲ ರಕ್ಷಿತಾ ಗೆಲ್ಬೇಕಿತ್ತ? ಆರ್ಡರ್ ಸರಿ ಇತ್ತಾ? 6th ಪೊಸಿಷನ್ ಧನುಷ್ ಬಂದಿದ್ದು ಓಕೆನಾ? ಇಲ್ಲ 2nd ಪೊಸಿಷನ್ ರಕ್ಷಿತಾ ಬಂದಿದ್ದು ಓಕೆನಾ? ನಾವು ಫುಲ್ ಬಿಗ್ ಬಾಸ್ ನೋಡಿಲ್ಲ ಗೈಸ್. ಈಗ ಲಾಸ್ಟ್ 2 ವೀಕ್ಸ್ ನೋಡ್ಬಿಟ್ಟು ಅಂದ್ರೆ ಫೈನಲ್ ತನಕ ನೋಡಿದ್ವಿ ಅಷ್ಟೇ. ಅದ್ರಲ್ಲಿ ನಮ್ಗೆ ಸ್ವಲ್ಪ ಅನಿಸಿಕೆಗಳು ಬಂದಿತ್ತು ಅಷ್ಟೇ. ನಿಮ್ಗೆ ಏನ್ ಅನಿಸ್ತು ನೀವು ಕಮೆಂಟ್ ಮಾಡಿ. ಯಾರು ಫಾಲೋ ಮಾಡ್ತಿದ್ರಿ ಅವ್ರು ಕಮೆಂಟ್ ಮಾಡಿ. ನಾವು ಫಸ್ಟ್ ಇಂದ ನಾವು ನೋಡೇ ಇಲ್ಲ. ನಾವು ಲಾಸ್ಟ್ ಒಂದು 10 ಮೆಂಬರ್ಸ್ ಇರುವಾಗ ನೋಡಿದ್ದು, ಫ್ಯಾಮಿಲಿ ವೀಕ್ ಇಂದ ನಿಮ್ಗೆ ಹೇಳಿದೀವಿ. ಸೊ ಅದಕ್ ಮುಂಚೆ ನಮಗ್ ಗೊತ್ತಿಲ್ಲ. ಅದಾದ್ಮೇಲಿದ್ದು ನಾವ್ ಇಷ್ಟಪಟ್ಟಿದ್ದು ಗಿಲ್ಲಿ. ನಾನ್ ಇಷ್ಟಪಟ್ಟಿದ್ದು ಗಿಲ್ಲಿ. ನನಗೆ ನ್ಯೂಟ್ರಲ್. ಓಕೆ, ಗಿಲ್ಲಿ ಡಿಸರ್ವಿಂಗ್, ಅಲ್ಲಿರೋರ್ಗೆ ಡಿಸರ್ವಿಂಗ್. ಅಲ್ಲಿ ಯಾವನು ಅಷ್ಟು ಆಟ ಆಡ್ತಿರ್ಲಿಲ್ಲ. ಅವರು ಅಶ್ವಿನಿ ಸುಮ್ಮನೆ ಕಿರ್ಚಾಡ್ತಿದ್ದು ಎಗರಾಡ್ತಿದ್ದೆ ಅಷ್ಟೇ. ಅವ್ರಿಗೆಲ್ಲ ಕ್ಯಾಂಡಿಡೇಟು ಅಲ್ಲ. ಆಚೆ ಬಂದ್ಬಿಟ್ಟು ಏನಾರೋ ಮಾತಾಡ್ತವ್ರೆ. ಪಾಪ ಗಿಲ್ಲಿ ಮೇಲೆ ಬಡವನ್ ಗೆಟಪ್ ಹಾಕೊಂಡ್ ಗೆದ್ದ ಅಂತ ಎಲ್ಲ ಯಾಕೆ ಮಾತಾಡ್ಬೇಕು ಗೊತ್ತಿಲ್ಲ. ಸುಮ್ಮನೆ ಏನೋ ಮಾತಾಡೋದು. ನೋಡಿದ್ರೆ ಇವರು ಗಿಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾನೆ ಏನು ಅಂತ. ಅವನ ಪಾಪ ನಾವು ನೋಡಿಲ್ಲ, ಬಟ್ ಅಲ್ಲ ಮಿಡಲ್ ಕ್ಲಾಸ್. ಜನ ಏನ್ ಬ್ಲೈಂಡ್? ಮಿಡಲ್ ಕ್ಲಾಸ್. ಅವನು ಎಂಟರ್ಟೈನ್ ಎಲ್ಲೂ ಹೇಳಿಲ್ಲ ನಾನು ಬಡವ ಅಂತ. ಅವ್ನು ಎಂಟರ್ಟೈನ್ ಮಾಡಿದಾನೆ. ಬಡವರ ಮಕ್ಕಳನ್ನ ಗೆಲ್ಸ್ಬೇಕು ಅಂತ ಜನ ಹೇಳ್ತಾ ಇರೋದು, ಅವ್ನು ಹೇಳಿಲ್ಲ. ಫುಲ್ ಬ್ಲಾಸ್ಟ್ ಬಿಡಿ. ಅಶ್ವಿನಿ ಗೌಡ ಅಂತೂ ಫುಲ್ ಉರ್ಕೊಂಡಿದ್ದಾರೆ. ಅಂಡ್ ನಾ ಫುಲ್ ಫೇವರು ಇಲ್ಲ ಗಿಲ್ಲಿಗೆ. ಅವರೇ ನಮ್ಮ ಅತ್ತೆ ಮಗ ಅಲ್ಲ. ಗುಡ್ ಪ್ಲೇಯರ್. ಆಮೇಲೆ ಟ್ಯಾಲೆಂಟೆಡ್ ಪರ್ಸನ್. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕಾಮಿಡಿ ಮಾಡೋದು ಎಲ್ಲ ಇದೆಯಲ್ಲ, ಸೊ ಅದೆಲ್ರಿಗೂ ಬರಲ್ಲ. ಸೊ ಅಷ್ಟೇ ಇದ್ರ ಬಗ್ಗೆ. ಅಂಡ್ ಇವಾಗ ನಮ್ ಡೇ ಇವತ್ತು ಫುಲ್ ಪ್ಯಾಕ್ಡ್ ಆಗಿದೆ ಗೈಸ್, ಹೊರಡ್ಬೇಕು. ನಾವು ಬ್ಯಾಕ್ ಟು ಬ್ಯಾಕ್ ಒಂದ್ 4 ಕೆಲಸ ಇದೆ, ಎಲ್ಲ ಮುಗಿಸ್ಬೇಕು. ಅದ್ರ ಮಧ್ಯದಲ್ಲಿ ಶಾಪಿಂಗ್ ಇದೆ ಅಕ್ಕವ್ರಿಗೆ. ಆಮೇಲೆ ತುಂಬಾ ಜನ ಇಷ್ಟೊಂದು ಮಾತಾಡ್ತಾ ಇದೀವಿ ಅಂತ ಓಡಿಸ್ಬಿಡ್ಬೇಡಿ, ಎಲ್ಲ ಬೇಕಾಗಿರೋ ಪಾಯಿಂಟ್ಸ್ ಹೇಳ್ತಾ ಇದೀವಿ. ಆಮೇಲೆ ತುಂಬಾ ಜನ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕಮೆಂಟ್ ಮಾಡಿದ್ರಿ. ಗೋವಾ, ಅಲ್ಲಿ ಇಲ್ಲಿ ಎಷ್ಟೊಂದು ಹೇಳಿದ್ರಿ. ಅಂಡ್ರಲ್ಲಿ ಸ್ವಲ್ಪ ಜನ ಗೆಸ್ ಕೂಡ ಮಾಡಿದೀರಾ ಎಲ್ಲ ಹೋಗ್ತಾ ಇದೀವಿ ಅಂತ. ಯಾರು ಅಂತ ರಿವೀಲ್ ಮಾಡ್ತೀವಿ. ಅಂದ್ರೆ ಗೈಸ್ ನಾವ್ ಇನ್ನೂ ಹೋಗೋದು ಆಲ್ಮೋಸ್ಟ್ 1 ಮಂತ್ ಇದೆ. ಸೊ ಅದಕ್ಕೆ ಇಷ್ಟು ಬೇಗ ರಿವೀಲ್ ಮಾಡ್ತಾ ಇಲ್ಲ, ಫೆಬ್ರವರಿ ಎಂಡ್ ಅಲ್ಲಿ. ಸೊ ಇಷ್ಟು ಬೇಗ ರಿವೀಲ್ ಮಾಡಲ್ಲ. ಅದಕ್ಕೆ ಅಂತಾನೆ ಒಂದ್ ವಿಡಿಯೋ ಮಾಡಿ ನಿಮ್ ಹೆಸರೆಲ್ಲ ಹೇಳ್ತೀವಿ ನಾವು. ಸೊ ನಮ್ ವಿಡಿಯೋಸ್ ನ ನೋಡ್ತಾ ಇರಿ. ಸೊ
ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅದಕ್ಕೆ ವಾರ್ಡ್ರೋಬ್ ಅಲ್ಲಿ ಒಂದು ಬಟ್ಟೆನೂ ಇಲ್ಲ ಗೈಸ್, ಒಂದು ಬಟ್ಟೆನೂ ಇಲ್ಲ. ಸೊ ಅದಕ್ಕೆ ಬಟ್ಟೆ ತಗೋಬೇಕಂತೆ ಅಲ್ಲಿಗೆ ಹೋಗಕ್ಕೆ, ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ. ಅಂಡ್ ಇದು ಒಂದು ಪುಣ್ಯಕ್ಷೇತ್ರ ಆಗಿರುತ್ತೆ ನಿಜ. ಎಷ್ಟೊಂದ್ ಜನ ಅದನ್ನು ಹೇಳಿದೀರಾ. ಆದ್ರೆ ಎಲ್ಲಿಗೆ ಏನು ಎಲ್ಲ ನಿಮ್ಗೆ ಮುಂದಿನ ವ್ಲಾಗ್ಸ್ ಅಲ್ಲಿ ಹೇಳ್ತೀವಿ. ಈಗ ಬನ್ನಿ, ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ. ನನಗೆ ಶಾಪಿಂಗ್ ಅಂಡ್ ಯು ಕ್ಯಾನ್ ಗೆಸ್ ನಾನು ಎಲ್ಲಿಗೆ ಹೋಗ್ತೀನಿ ಶಾಪಿಂಗಿಗೆ ಅಂತ. ಸೊ ಬನ್ನಿ ಹೋಗೋಣ ಗೈಸ್. ಎಲ್ಲಾ ಕೆಲಸ ಮುಗಿಸ್ಕೊಂಡು ಫೈನಲಿ ಗಗನ ಇಷ್ಟೋ ತನಕ ಬೇಜಾರು ಮಾಡ್ಕೊಬಿಡಿದ್ರೆ ಇನ್ನೂ ಕರ್ಕೋಗಿಲ್ಲ, ಲೇಟ್ ಆಗ್ತಿದೆ ಅಂತ ಫೈನಲಿ ಕರ್ಕೊ ಬಂದಿದ್ದೀನಿ. 6:30 ನಾವು ಬ್ಯಾಡ್ಮಿಂಟನ್ಗೆ ಹೋಗ್ಬೇಕು. 4:15 ಆಗಿದೆ. ಕರ್ಕೊಂಡ್ ಬಂದ್ಬಿಟ್ಟು ಗಡಿ ಬಿಡಿ ನೋಡು ಅದು ನಮ್ಮ ಆಂಟಿ ಮನೆಗ್ ಬೇರೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ನಮ್ ಮನೆಗ್ ಹೋಗಿ 1 hour ಬೇಕು. ಟೈಮ್ ಇಲ್ಲ, ಕರ್ಕೊಂಡ್ ಬಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಸೋದು ಅಂದ್ರೆ ಅಲ್ಲೇ ಎಲ್ಲಾ ಕಡೆ ಮಾತಾಡ್ಕೊಂಡ್ ಕೆಲಸ ಮಾತಾಡಬಹುದು. ಬಟ್ಟೆ ನೋಡಿದ್ರೆ ಬೇಗ ತಗೋ ಹೋಗ್ಬೋದಾ ಗೈಸ್? ಆಮೇಲೆ ತುಂಬಾ ಜನ ಕೇಳ್ತೀರಾ, ಇಟ್ಸ್ ನಾಟ್ ಅ ಪ್ರಮೋಷನ್ ಅಲ್ಲ. ನಾನು ಯಾವಾಗ್ಲೂ ನಾನು ಡ್ರೆಸ್ಸಸ್ ಹಾಕಿದಾಗ ಅಬೀಬ್ಸ್ ನ ಮೆನ್ಷನ್ ಮಾಡ್ತೀನಿ, ಅದು ಪ್ರಮೋಷನ್ ಅಲ್ಲ, ಹುಡುಗಿಯರಿಗೆ ಹೆಲ್ಪ್ ಆಗುತ್ತೆ ಅಂತ. ಅಂಡ್ ನಾನು ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದೀನಿ, ಅವ್ರು ಹೇಳಿರೋದು ನನಗೆ ಒಂದೇ, ತುಂಬಾ ಚೆನ್ನಾಗಿ ಡ್ರೆಸ್ಸಸ್ ಸಿಗುತ್ತೆ ಅಂತ. ನಮಗೆ ನಮ್ ಟ್ರೆಡಿಷನ್ಗೆ ಸೂಟ್ ಆಗೋ ತರ ಡ್ರೆಸ್ಸಸ್ನು ಇಲ್ಲಿ ತುಂಬಾ ತರಿಸ್ತಾರೆ. ಸೊ ತುಂಬಾ ದಿನ ಆಗೋಗಿತ್ತು ನನ್ನ ವೆಬ್ಸಿಗೆ ಬಂದು ವಿಡಿಯೋನು ಮಾಡಿರ್ಲಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸೊ ಈಗ ನಾವು ಶಾಪಿಂಗ್ ಬಂದಿರೋದೇ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಕ್ ಬಂದ್ಬಿಟ್ಟೆ. ಇವಾಗ ನೆಕ್ಸ್ಟ್ ಮಂತ್ ಹೊರಗೆ ಹೋಗ್ತಿದೀವಲ್ಲ, ಅಲ್ಲಿಗೆ ನನಗೆ ಅಂತ ಮಾತ್ರ ಅಲ್ಲ, ನನ್ ಜೊತೆ ಇನ್ನೂ ಒಬ್ರಿಗೆ ಬಟ್ಟೆ ತಗೊಳಕ್ಕೆ ಅಂತ ಬಂದಿದೀನಿ. ಅದು ಯಾರಿಗೆ ಏನೋ ನಾನು ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ಸೊ ಬಟ್ಟೆಗಳು ನೋಡೋಣ. ಈಗ ನಾವು ಅಬೀಬ್ಸಿಗೆ ಬಂದಿದೀವಿ. ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರ, ಅದಕ್ಕೆ ನಾವು ಫ್ರೀಕ್ವೆಂಟ್ ಆಗಿ ಬರಲ್ಲ. ಬಟ್ಟೆ ಬೇಕು ಅಂದಾಗ ಓಡ್ ಬರ್ತೀವಿ, ತಗೋತೀವಿ, ಹೋಗ್ತೀವಿ. ಅಂಡ್ ತುಂಬಾ ಜನ ಕರೆಕ್ಟ್ ಆಗಿ ಅಡ್ರೆಸ್ ಹೇಳಿ ಅಂತೀರಾ. ಇದು ಉದಯಗಿರಿಯಲ್ಲಿದೆ, ಬಿಲಾಲ್ ಮಸೀದ್ ಎದುರುಗಡೆನೆ ಇದೆ ಅಬೀಬ್ಸ್ ಅಂತಾನೆ ಸ್ಟೋರು. ನೀವು ಏನೋ ಅಬೀಬ್ಸ್ ಉದಯಗಿರಿ ಅಂತ ಹೊಡೆದ್ರೆ ಕರೆಕ್ಟ್ ಆಗಿ ಲೊಕೇಶನ್ ಬರುತ್ತೆ. ನಾವು ಲೊಕೇಶನ್ ಹಾಕೊಂಡೆ ಬಂದ್ವಿ, ಇವತ್ತು ಎಲ್ಲೋ ಬೇರೆ ಕಡೆ ಇದ್ವಿ, ಎಷ್ಟು ಕಿಲೋಮೀಟರ್ ಆಗುತ್ತೆ ನೋಡಕ್ಕೆ ಅಂತ. ಸೊ ಬನ್ನಿ ಹೋಗೋಣ. ಇನ್ಮೇಲೆ ಈ ಬ್ಲಾಗ್ ಗಗನಂದು ಗೈಸ್, ಅದೇನ್ ತಗೋದೋ ಅದೇನ್ ಬಿಡ್ತಾರೋ ನೋಡ್ಕೊಬಿಡಿ. ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರಿ. ಆಮೇಲೆ ತುಂಬಾ ಜನ ಫೋನ್ ಮಾಡ್ಕೊಬಿಡ್ತಾರೆ ಗೈಸ್, ಮೇಡಮ್ ಬರ್ತೀವಿ, ಫ್ರೀ ಇದೀರಾ? ಆಮೇಲೆ ತುಂಬಾ ಜನ ಅದನ್ನು ಕೇಳ್ತೀರಾ, ನೀವು ನೈಟ್ ಡ್ರೆಸ್ಸಸ್ ಎಲ್ಲಿ ಒಬ್ರಂತೂ ಮೆಸೇಜ್ ಮಾಡ್ತಾನೆ ಇದಾರೆ. ಎಲ್ಲ ನನ್ನ ರೀಲ್ ನನಗೆ ಕಳ್ಸಿಬಿಟ್ಟು ಈ ಡ್ರೆಸ್ ಎಲ್ಲಿ ತಗೊಂಡಿದ್ದು, ಈ ಡ್ರೆಸ್ ಇಲ್ಲೇ ತಗೊಂಡಿದ್ದು ಅಂತ. ನೈಟ್ ಡ್ರೆಸ್ಸಸ್ ಇಲ್ಲೇ ತಗೊಳ್ಳೋದು. ಇದ್ರ ಹಿಂದ್ಗಡೆ ಇವ್ರದ್ದು ಇನ್ನೊಂದು ಶಾಪ್ ಇದೆ, ಅಲ್ಲಿ ನೈಟ್ ಡ್ರೆಸ್ಸಸ್ ಇರುತ್ತೆ. ಆದ್ರೆ ಅದನ್ನ ತೋರಿಸ್ತೀನಿ ನಿಮಗೆ, ನಂದು ಶಾಪಿಂಗ್ ಮುಗಿದೇ ತೋರಿಸ್ಕೊಡ್ತೀನಿ. ಅಷ್ಟೇ ಗೈಸ್, ಮುಗೀತು. ಗಗನ ಏನ್ ಬಿಸಿ ಮೇಡಮ್ ಆಗ್ಲೇ ತೋರಿಸ್ತಾ ಇದಾರೆ. ನೋಡಿ ಗಗನ ಈ ತರ ಬಂದಿದೆ, ಲೈನ್ ಎಲ್ಲ ಇದೆ ಫಾರ್ ಪೇರ್ ಬಾಡಿ ಶೇಪ್, ಅದೆಲ್ಲ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಸ್ಲೀವ್ಸ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಕಲರ್ಸ್ ಅಲ್ವಾ, ಎರಡು ಬೇರೆ ಬೇರೆ ಕಲರ್ಸ್ ಎಲ್ಲ ಇವತ್ತೇನೋ ಆರ್ಗನೈಸ್ ಮಾಡ್ತಾರೆ. ಬ್ಲೂನು ಚೆನ್ನಾಗಿದೆ. ಏನೋ ಆಫರ್ ನಡೀತಾ ಇದೆ ಗೈಸ್, ಮಿಸ್ ಮಾಡ್ಕೋಬೇಡಿ. ಅದಕ್ಕೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದಾರೆ. ಎಲ್ಲ ಆಫರ್ ರೆಡಿ ಮಾಡ್ತಾ ಇದೀವಿ. 500 600 ಅದರಿಂದ ಸ್ಟಾರ್ಟ್ ಆಗ್ತಾ ಇದೆ. ಬಂದ್ ಇಷ್ಟೊತ್ತಾಯ್ತು, ಇನ್ನು ನೋಡ್ತಾನೆ ಇದೀಯಾ? ಇಷ್ಟೊಂದಿದೆ ಇರೋ. ಆಯ್ತಾ ಇದು ನೋಡಿ, ಮನೇಲಿ ಏನ್ ಹೇಳಿದ್ದೀನಿ ಹೇಳಿ ನಿಂಗೆ, ಬಜೆಟ್ ಕ್ರಾಸ್ ಆಗಂಗಿಲ್ಲ, ಅಷ್ಟಲ್ಲೇ ತಗೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ. ಸ್ವಲ್ಪ ಓಕೆ. ಡ್ರೆಸ್ ನೋಡ ಫುಲ್ ಆ ಕಡೆಗೆ ಆದ್ರೆ ಕಷ್ಟ. ಎರಡ್ ಕಡೆ ಟೈಯಿಂಗ್ ಓಪನ್ ಮಾಡ್ಬಿಟ್ಟು ರೆಡಿ ಇಟ್ಟಿರು. ಹಿಂದ್ಗಡೆನೂ ಬಾಟಮ್ ಜೊತೆಗೆ ಇಲ್ಲೇ. ಇವ್ರು ಶಾಪಿಂಗ್ ಅಲ್ಲಿ ಬಿಸಿ. ಚೆನ್ನಾಗಿದ್ಯಾ? ಇಲ್ಲಿ ಪಾಪ ಇವರೆಲ್ಲ ಇಲ್ಲಿ ಆರ್ಗನೈಸ್ ಮಾಡೋದ್ರಲ್ಲಿ ಬಿಸಿ. ಇದೆಲ್ಲ ಸಂಡೇ ಸೇಲ್ ಬಗ್ಗೆ ನೀವು ಕೇಳಿರ್ತೀರಾ, ನಾವು ಹೇಳಿದೀವಿ. ಸಂಡೇ ಸೇಲ್ಗೆ ಮತ್ತೆ ತುಂಬಾ ಸೇಲ್ ಎಲ್ಲಿ ಫೇಮಸ್ ಅಂದ್ರೆ ಹಬೀಬ್ಸ್ ಅಲ್ಲಿ ಫೇಮಸ್. ಆಮೇಲೆ ರೆಡಿ ಮಾಡ್ತಾ ಇದ್ದೀವಿ. ಆಮೇಲೆ ತುಂಬಾ ಸ್ಟಾಕ್ ತರ್ಸಿದ್ದಾರೆ. ಇವಾಗ ಫೆಸ್ಟಿವಲ್ ಸೀಸನ್ ಅಲ್ವಾ, ಮಾರ್ಚ್ ಯುಗಾದಿ ಆಗ ತನಕನೂ ಫೆಸ್ಟಿವಲ್ ಸ್ಟಾಕ್ ಇದೆ ನೋಡಿ. ಇದೆಲ್ಲ ರೆಡಿ ಮಾಡಿ ಇದಕ್ಕೆ ಪ್ರೈಸ್ ಡಿಸ್ಕೌಂಟ್ ಅಲ್ಲಿ ಸೆಟ್ ಮಾಡಿ ಸಂಡೆಗೆ ಸಿಗ್ತಾರೆ. ಆಮೇಲೆ ತುಂಬಾ ಚೆನ್ನಾಗಿದೆ. ಸಂಡೇಸ್ ಎವ್ರಿ ಸಂಡೇಸ್ ಇರುತ್ತಲ್ವಾ? ಆದ್ರೆ ನಂಗೆ ಈಗ ಹುಡುಕೊಳಕ್ಕೆ ಮತ್ತೆ ಟ್ರಯಲ್ ರೂಮ್ ಎಲ್ಲ ಫಿಲ್ ಏನಂದ್ರೆ ಫಸ್ಟ್ ಸಂಡೇ ಹಾಫ್ ಡೇ ಇರ್ತಾ ಇದ್ವಿ, ಇವಾಗ ಫುಲ್ ಡೇ ಇರುತ್ತೆ. ಬರ್ಬೇಕಂತ ಅನ್ಕೊಂಡೆ. ಕಸ್ಟಮರ್ ರಿಕ್ವೆಸ್ಟ್ ನೌ ವಿ ಆರ್ ಫುಲ್ ಡೇ ಸಂಡೇ. ಹೌದು, ಕಸ್ಟಮರ್ಸ್ ಹೇಳಿದ್ದು ಉಂಟು, ತುಂಬಾ ರಶ್ ಇರ್ತಾರೆ, ತುಂಬಾ ತೋರ್ಸಕ್ ಆಗಿಲ್ಲ ಅಂತೆಲ್ಲ. ಸೊ ಇವಾಗ ಫುಲ್ ಡೇ ಮಾರ್ನಿಂಗ್ 11 to 9 ಅಂಡ್ ಇವ್ರು ಆಲ್ ಡೇಸ್. ನೀವ್ ಯಾರು ನಿಮ್ ಮಕ್ಳಿಗೆ ಅಂದ್ರೆ 4 years ಹುಡುಗಿ ಮಕ್ಳಿಗೆ ಡ್ರೆಸ್ ನಿಂತರದೇ ಮ್ಯಾಚ್ ಅಪ್ ಮಾಡ್ಬೇಕಂತಿದ್ರಿ, ಇವಾಗ ಅದನ್ನು ತರ್ಸ್ಬಿಟ್ಟಿದ್ದಾರೆ. ಅದನ್ನು ತರ್ಸ್ಬಿಟ್ಟಿದ್ದಾರೆ. ಅಂಡ್ ನಂದು ಫೇವ್ರೇಟ್ ಅಲ್ಲಿ ಚಿಕನ್ ಕರಿ. ಆರೆಂಜ್ ಕಲರ್ ರೇಟ್ ಅಲ್ಲೂ ಇದೆ. ಅಂಡ್ ಇದು ಆರೆಂಜ್ ಇವಾಗ ಜಾಸ್ತಿ ನಡೀತಾ ಇದೆ. ಚೆನ್ನಾಗಿದೆ ಅಲ್ಲ? ಬಟನು ಮಸ್ತ್ ಇದೆ. ತೋರ್ಸು. ಇದು ಚಂದು ಇದೇ ತರದ್ ಆರ್ಡರ್ ಮಾಡಿದಾಳೆ ಏನೋ. ನಾನು ಹೇಳ್ದೆ, ನಾ ಅಲ್ಲಿ ಹೋಗಿ ಬಂದ್ಮೇಲೆ ನೀನು ಆರ್ಡರ್ ಮಾಡು ಅಂತ. ಚೆನ್ನಾಗಿದೆ.
ಇದರಲ್ಲೂ ಕಲರ್ಸ್ ಇದೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡಿ, ನೀವು ನೋಡಿ ಗೈಸ್. ಹಾ 450 ಚೆನ್ನಾಗಿದ್ಯಾ? ಇದಿಷ್ಟ ಆಯ್ತು ನಂಗೆ. ಆಮೇಲೆ ಸ್ವಲ್ಪ ಇದು ಡೈಲಿ ವೇರ್ ತರ ಚೆನ್ನಾಗಿದೆ. ಫುಲ್ ಕುರ್ತಿ ಸೆಟ್. ಆಮೇಲೆ ಇದು ನನಗೂ ತುಂಬಾ ಇಷ್ಟ ಇಷ್ಟ ಆಯ್ತು. ಒಳ್ಳೆ ಹತ್ತಿ ತರನೇ ಫೀಲ್ ಅನ್ಸ್ತಾ ಇದೆ ಅದು ಇಟ್ಕೊಳಕ್ಕೆ. ಒಂಥರ ಕಲರ್ ನಂಗೆ ಸ್ಕೈ ನೋಡ್ದಂಗ ಆಗ್ತಾ ಇದೆ. ಅಯ್ಯೋ ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ. ಸ್ಕೈ ನೋಡ್ದಂಗ ಆಯ್ತೈತೆ. ಎಸ್. ಡ್ರೆಸ್ ಆಯ್ತು. ಈಗ ಏನೋ ಕಾರ್ಡ್ ಸೆಟ್ ನೋಡ್ತೀನಿ ಅಂತ ನೋಡ್ತಾಳೆ. ಎಷ್ಟು? ನಾನು 6:30 ಬ್ಯಾಡ್ಮಿಂಟನ್ಗೆ ಹೋದ್ರೆ ಗಗನ ವಿಲ್ ಬಿ ಅಲೈವ್ ಟುಡೇ. ಎಂತ ಇದು ಕಾರ್ಡ್ಸ್ ಗೈಸ್ 550 ರುಪೀಸ್ಗೆ ನಡೀತಾ ಇದೆ ಇಲ್ಲಿ. 550 ರುಪೀಸ್ಗೆ ಕೊಡ್ತಾ ಇದಾರೆ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಅಂಡ್ ಸಮ್ಮರ್ ಬರ್ತಿರೋದ್ರಿಂದ ಆರಾಮಾಗಿ ತಗೋಬಹುದು. ಅಂಡ್ ಇಲ್ಲಿ ಏನು ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ 3XL 4XL ತನಕನೂ ಒಂದೊಂದ್ಸತಿ ಐಟಮ್ಸ್ 5XL ತನಕನೂ ಇರುತ್ತಂತೆ. ಇದು ಯಾರಿಗ್ ಕೊಡ್ಬೇಕು ಅಂತ ತಗೊಂಡೆ. ನಂಗೆ ಕೊಡಕ್ಕೆ ಇಷ್ಟ ಇದಿಲ್ಲ, ನನ್ಗೆ ಇಷ್ಟ ಆಗೋಯ್ತು. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಡೈಲಿ ವೇರ್ 650 ಡೈಲಿ ಹಾಕೋತಿಯಾ? 650 ರುಪೀಸ್ ಕಾಟನ್. ನಾವು ನೀನು ಹಾಕೋಬೋದಲ್ಲ. ಚೆನ್ನಾಯ್ತಲ್ಲ? ನೀವ್ ಇಲ್ಲಿ ಏನೇ ತಗೊಂಡ್ರು 50% ಆಫ್ ಇರುತ್ತೆ ನಿಮ್ಗೆ. ಅದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ಅಂದ್ರೆ ಮೇಡಮ್ ಹತ್ರ ಮಾತಾಡ್ಬೇಕು. ಆಮೇಲೆ ತುಂಬಾ ಜನ ಬಂದ್ಬಿಟ್ಟು ಲೈಕ್ ನಮ್ ಪೇಜ್ ಇಂದ ಇಲ್ಲ ನಮ್ ಹೆಸರು ಹೇಳ್ತಿರಂತೆ, ಗೊತ್ತಿಲ್ಲ. ನಂಗೆ ಹೇಳಿರೋರು ಉಂಟು, ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಅವ್ರೆಲ್ಲರೂ ವಿಡಿಯೋ ನೋಡ್ಕೊಂಡ್ ಬಂದ್ ಹೇಳ್ತಾರೆ ಅಂತ ದೇ ವೋಂಟ್ ಟೇಕ್ ಯೋರ್ ಕಾಲ್ ಅಂತ. ಬಟ್ ದಿಸ್ ಇಸ್ ಗುಡ್. ನೋಡಿ ಗೈಸ್, ಇದು 1600ಗೆ ಪ್ಯೂರ್ ಕಾಟನ್ ಕುರ್ತಿ ಸೆಟ್. ಪ್ಯೂರ್ ಕಾಟನ್ ಇದೆ. ಅಂಡ್ ಕಲೆಕ್ಷನ್ಸ್ ಮಾತ್ರ ತುಂಬಾ 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 ಚೆನ್ನಾಗಿದೆ. ನಾನು ಅಷ್ಟು ಸೆಲೆಕ್ಟ್ ಮಾಡಿದೀನಿ ಅಲ್ಲಿ. ಸಾಕಾ? ಅದ್ರಲ್ಲಿ ನನಗ್ ಮಾತ್ರ ಅಲ್ಲ, ಇನ್ನು ಇಬ್ರಿಗೆ 3 ಜನಕ್ಕೆ ಸೇರ್ಸಿ ತಗೋತಾ ಇರೋದು. ಅಷ್ಟು ಚೆನ್ನಾಗಿದೆ. ಅಂಡ್ ಪ್ಯೂರ್ ಕಾಟನ್ 650 ಇಂದ ಸ್ಟಾರ್ಟ್ ಆಗ್ತಿದೆ. ಇದೆಲ್ಲ ತಗೊಂಡು ಇದು 650, ಇದು 650, ಇದು 650 3. ಸೊ ಆಮೇಲೆ ಇನ್ನೊಂದು ಇಷ್ಟ ಆಗಿದೆ ನಂಗೆ, ವೆಡ್ಡಿಂಗ್ ಕಲೆಕ್ಷನ್ಸ್ ನೋಡಿ ಎಷ್ಟು ಚೆನ್ನಾಗಿರೋದು ಬಂದಿದೆ. ಮೇಡಮ್ ಈಗಲೇ ತಗೊಳ್ಳಿ ಅಂತ ಇದಾರೆ. ಯಾರ್ದಾರ ಮದ್ವೆಗೋಸ್ಕರ ಕಾಯ್ತಾ ಇದ್ದೀನಿ. ನಾನು ಲಿಟ್ರಲಿ ಕಾಯ್ತಾ ಇದ್ದೀನಿ ಯಾರ್ದಾರ ಮದ್ವೆಗೋಸ್ಕರ. ಇದೆಲ್ಲ ಹಾಕೋಬೇಕು ಅಂದ್ರೆ ಇನ್ ಯಾವಾಗೂ ಹಾಕಕ್ ಆಗಲ್ಲ. ಎಷ್ಟು ಚೆನ್ನಾಗಿದೆ. ಸೋ ಗುಡ್ ಗೈಸ್. ನಿಮ್ಗೆ ಮದ್ವೆಗ್ ಬೇಕು ಅಂದ್ರೆ ನೀವ್ ಇಲ್ಲಿ ಬಂದು ಶಾಪ್ ಮಾಡ್ಬೋದು. ಮದ್ವೆಗ್ ಬೇಕಾ, ಮನೆಗೆ ಹಾಕೊಳಕ್ ಬೇಕಾ, ದೇವಸ್ಥಾನಕ್ಕೆ ಹಾಕೊಳಕ್ ಇಲ್ಲ ಬೆಡ್ ಶೀಟ್ಸ್ ಬೇಕಾ? ನಮ್ಮಲ್ಲಿ ಈಗ ಇರೋದು 4 ಬೆಡ್ ಶೀಟ್ಸ್ ಇಲ್ಲಿದೆ. ಅಫೀಫ್ಸ್ ಡೇ ನಾ ಚೇಂಜ್ ಮಾಡ್ತಾ ಇರೋದು. ಚೆನ್ನಾಗಿದೆ. ವಾಶ್ ಮಾಡಿದ್ಮೇಲೆ ಚೆನ್ನಾಗಿ, ಏನು ಬಬಲ್ಸ್ ಎಲ್ಲ ಬಂದಿಲ್ಲ. ಅದು 1003 ಚೆನ್ನಾಗಿದೆ. ಅದು 1003 ಲಾಸ್ಟ್ ಟೈಮ್ ಕ್ವೀನ್ ಸೈಜ್ ಇತ್ತು. ನಾನು ಇದನ್ನ ಗೆಸ್ಟ್ ಬೆಡ್ರೂಮ್ ಗೆ ಹಾಕಿದೀನಿ. ಅದನ್ನ ಜಾಸ್ತಿ ಚೇಂಜ್ ಮಾಡಲ್ವಲ್ಲ. ಸೊ ನಮ್ ಬೆಡ್ರೂಮ್ ಗೆ ಅದು ಕಿಂಗ್ ಸೈಜ್ ತಗೊಂಡು ಹೋದಲ್ಲ 1000 ರುಪೀಸ್. 6.5 ಇರುತ್ತೆ. We have got even king size ಇವಾಗ 500 rupees ಗೆ 9x9 ಬೆಡ್ ಆಗುತ್ತೆ ಇದು. king size. ಸೂಪರ್. So 500 rupees. ನಾವ್ ತಗೊಂಡೋಗಿದ್ದು ಲಾಸ್ಟ್ ಟೈಮ್ 800 ಸಮಥಿಂಗ್ ಅನ್ಸುತ್ತೆ. ಅದು ತುಂಬಾ ಚೆನ್ನಾಗಿ ಬಂತು. ನಾನು ವೀಕ್ಲಿ ತೆಗ್ದಿ ಹೋಗ್ಯಾಕ್ ಆಗ್ತಾ ಇರ್ತೀನಿ. ಏನು ಬಬಲ್ಸ್ ಬಂದಿಲ್ಲ. ತುಂಬಾ ಚೆನ್ನಾಗಿದೆ. ಪ್ರೂಫ್ ತೋರಿಸ್ತಾ ಇದೀಯಾ? ಅಂಡ್ ಗೈಸ್ ಇಲ್ಲಿ 5XL ತನಕನೂ ಸಿಗುತ್ತೆ ನೋಡಿ. ನಾನು ತುಂಬಾ ಅಲ್ಲಿ ಇಷ್ಟಪಟ್ಟಿದ್ದ ಕಲೆಕ್ಷನ್ಸ್ ಎಲ್ಲ 5XL 4XL ಎಲ್ಲ ಇದೆ. ಅಂಡ್ ನನಗೆ ಕಲರ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಅಷ್ಟೊಂದು ಸಿಕ್ಲಿಲ್ಲ. ಬಿಕಾಸ್ 3XL 2XL ಎಲ್ಲೆಲ್ಲ ತುಂಬಾ ಜನ ತಗೋತಾರೆ. ಅಂಡ್ 5XL ಅಲ್ಲೇ ನಂಗೆ ಇಷ್ಟ ಆಗಿದೆ. 2 ಕಲರ್ ಇದೆ. ಇದು ಇಷ್ಟ ಆಯ್ತು, ಇದು ಇಷ್ಟ ಆಯ್ತು. ಅಂಡ್ ಪ್ಯಾಟರ್ನ್ ಇಷ್ಟ ಆಯ್ತು. ಅರೆ ಸೈಜ್ ಇಲ್ಲ, ಖಾಲಿ ಆಗ್ಬಿಡುತ್ತೆ. ಇಷ್ಟು ಕಲೆಕ್ಷನ್ಸ್ ಇದ್ರು ಬೇಗ ಖಾಲಿ ಆಗುತ್ತೆ. ಇಷ್ಟು ಗುಡ್ಡೆ ಸ್ಟಾಕ್ ಇದ್ರು ಎಷ್ಟು ಶಾಪಿಂಗ್ ಮಾಡ್ತೀರಮ್ಮ ನೀವು ಹುಡುಗಿರು? ಜೀನ್ಸ್ ಇದ್ರೆ ಸಾಕು, ಜೀವನ ಮಾಡ್ತೀವಿ. ನೀನು ನಿನ್ಗೆ ಅದೇ ಜೀನ್ಸ್ ಡೈಲಿ ಹಾಕಿದ್ರು ಯಾರು ಕೇಳಲ್ಲ. ನಂಗೆ ಅದೇ ಡ್ರೆಸ್ ಡೈಲಿ ಹಾಕಿದ್ರೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೇಳ್ತಾರೆ ಯಾಕೆ ಗಗನ ಅವ್ರೆ ಅದೇ ಬಟ್ಟೆ ಹಾಕೊಂಡಿದೀರಾ ಅಂತ. ಸಚಿನ್ ಬಟ್ಟೆ ಕೊಡ್ಸಲ್ಲ. 8XL ಆಡ್ ಮಾಡಿದೀವಿ ನೋಡಿ. 8XL ಆಡ್ ಮಾಡಿದೀವಿ. ಎಷ್ಟು ಅಗಲ ಇದೆ ನೋಡಿ. ಅಯ್ಯೋ 8XL ಸ್ಕ್ವಾಡ್ಸ್ ಆಡ್ ಮಾಡಿದೀವಿ ನಾವು. 8XL ಗೈಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. 8XL ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಯಾರಿಗೆ ನಮ್ಗೆ ಡ್ರೆಸ್ಸೇ ಸಿಗಲ್ಲ, ತುಂಬಾ ಟ್ರೆಂಡಿ ಆಗಿ ಸಿಗಲ್ಲ ಅಂತೀರಾ, ನೀವು ಇಲ್ಲಿ ನಿಜ ಬರ್ಬೋದು. ಅದಕ್ಕೆ ಇದು ವಿಮೆನ್ 1 ಪಾಯಿಂಟ್ ಸೊಲ್ಯೂಷನ್ ಅಂತ ನಾನು ಯಾವಾಗೂ ಅನ್ಕೋತೀನಿ ಅಂಡ್ ಹೇಳ್ತಾ ಇರ್ತೀನಿ. ಅದಕ್ಕೆ ಬೇರೆ ಅಂಗಡಿ ನೋಡಕ್ಕೆ ಹೋಗಲ್ಲ, ಇಲ್ಲೇ ಬಂದ್ಬಿಡ್ತಾರೆ. ನಾನು ಎಲ್ಲಾದ್ರೂ ಹೋಗಿರೋದು ನೋಡಿದ್ರೆ, ತುಂಬಾ ಬೇರೆ ಅಂಗಡಿ ನಾನು ಹೋಗೇ ಇಲ್ಲ. ನಂಗೆ ಇಷ್ಟ ಆಗುತ್ತೆ ಇಲ್ಲಿ. ಅಂಡ್ ಚಂದು ಆನ್ಲೈನ್ ಅಲ್ಲಿ ಶಾಪ್ ಮಾಡೋಣ ಅಂದ್ರೆ ನಾನು ಫಸ್ಟ್ ಒಂದ್ಸತಿ ಅಬೀಬ್ಸ್ ಹೋಗಿ ಬರ್ತೀನಿ, ಆಮೇಲೆ ಆನ್ಲೈನ್ ಅಲ್ಲಿ ಶಾಪ್ ಮಾಡೋಣ. ನಂಗೆ ಅಲ್ಲೇ ಅಡ್ಜಸ್ಟ್ ಆಗುತ್ತೆ, ಇಲ್ಲಿ ತರ್ಸಿ ರಿಟರ್ನ್ ಮಾಡೋದೆಲ್ಲ ಬೇಡ ಅಂತ ನಾನು ಇಲ್ಲಿಗೆ ಬಂದಿದ್ದು ಫಸ್ಟ್. ಮೆಟೀರಿಯಲ್ ತಗೋತಿಯಮ್ಮ? ಇಲ್ಲ, ಇಲ್ಲಿ ಡ್ರೆಸ್ ಮೆಟೀರಿಯಲ್ ಕೂಡ ಸಿಗುತ್ತೆ ಗೈಸ್. ಎಲ್ಲ ಲೈನಿಂಗು ಅದು ಇದು. ಟೈಲರ್ಸ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಹೋಲ್ಸೇಲ್ ಇಲ್ಲಿ ಎಲ್ಲ ಹೋಲ್ಸೇಲ್ ಅಲ್ಲೇ ಸಿಗುತ್ತೆ. ಟೈಲರ್ ಆಗಿದ್ರೆ ಡಿಸ್ಕೌಂಟ್ ಸಿಗ್ತಿತ್ತಾ? ಎಲ್ಲಾನು ಆಗಕ್ಕಾಗಲ್ಲ.
ಅಂಡ್ ನಾನು ಲಾಸ್ಟ್ ಟೈಮ್ ಈ ತರ ಮೆಟೀರಿಯಲ್ ಕೇಳಿದ್ದೆ. ನಂದು ಬಾಟಮ್ಸ್ ಇದೆ, ಕ್ರಾಪ್ ಟಾಪ್ ಎಲ್ಲ ಟೈಟ್ ಆಗಿ ಚಿಕ್ಕದಾಗ್ಬಿಟ್ಟಿದೆಯಲ್ಲ, ಅದಕ್ಕೆ ಹೊಲ್ಸಕ್ಕೆ ಅಂತ. ಅಂಡ್ ಮೇಡಮ್ ಇತ್ತು ತರ್ಸಿದ್ದಾರೆ, ಅದಕ್ಕೆ ಅಂತಾನೆ ಕರ್ಕೊಂಬಂದು ತೋರಿಸಿದ್ರು. ಸೊ ನಿಮ್ಗೆ ಯಾರಿಗಾದ್ರೂ ಡ್ರೆಸ್ ಮೆಟೀರಿಯಲ್ ಬೇಕಂದ್ರೂ ಬಂದು ತಗೋಬಹುದು. ಎಲ್ಲಾ ತರ ಮೆಟೀರಿಯಲ್ ಇದೆ, ಎಲ್ಲ ಲೈನಿಂಗ್ ಇನ್ನರ್ ಮೆಟೀರಿಯಲ್ ಎಲ್ಲಾನು ಇದೆ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಎರಡರಲ್ಲೂ. ನಾನು ಫಸ್ಟ್ ಇವ್ರು ಯಾರಂತ ಗೊತ್ತಿರ್ಲಿಲ್ಲ, ಸುಮತಕ್ಕನ್ ಜೊತೆ ಬಂದ್ಬಿಟ್ಟು ಒಂದು ಲೈನಿಂಗ್ ಮತ್ತೆ ಒಂದು ಟಾಪಿಗೆ ಒಂದು ಟಾಪ್ ಹೊಲ್ಸಿದೆ ಬ್ಲಾಕ್ ಕಲರ್, ಬಂದಿದ್ವಿ. ಆಗ ಫಸ್ಟ್ ಚಿಕ್ಕದ ಅಂಗಡಿ ಇಲ್ಲಿ ಲೈನಿಂಗ್ ಇಲ್ಲಿ ಮಾತ್ರ ಇತ್ತು, ಅವಾಗ ಬಂದಿದ್ವಿ. ಅಂಡ್ ಗೈಸ್ ಇಲ್ಲಿ ಡ್ರೆಸ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಇಲ್ಲಿ ತಗೊಂಡ್ ನೀವು ಮಿಕ್ಸ್ ಮ್ಯಾಚ್ ಮಾಡ್ಬೋದು. ಅವ್ರ ಕೆಳಗಡೆ ಕುರ್ತಿ ಸೆಟ್ ಹೊಲ್ಸಕ್ಕೆ ಗ್ರ್ಯಾಂಡ್ ಆಗಿರೋದ್ರಿಂದ ಹಿಡಿದು ಸಿಂಪಲ್ ಆಗಿರೋದ್ರವರ್ಗುನು ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ. ನೀವು ಪೀಸ್ ತಗೊಂಡು ಹೊಲ್ಸ್ಕೋಬಹುದು. ಸೊ ಇಲ್ಲೆಲ್ಲ ಇರೋದೆಲ್ಲ ಮೆಟೀರಿಯಲ್. ಗಗನ ನೀವು ಬಟ್ಟೆ ಎಲ್ಲಿ ತಗೋತೀರಾ ಅದಕ್ಕೆ ಹೇಳಿದ್ದೀನಿ ಅಬೀಬ್ಸ್. ಇದು ಯಾವ್ದೇ ತರ ಪ್ರಮೋಷನ್ ಅಲ್ಲ, ನಾನು ತಗೊಳ್ಳೋದೇ ಅಬೀಬ್ಸ್ ಅಲ್ಲಿ. ಅದಕ್ಕೆ ಪ್ರೂಫ್ ನಾನು ಏನ್ ಕೊಡ್ಬೇಕೋ ಗೊತ್ತಿಲ್ಲ, ನೀವ್ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ನಾನ್ ತಗೊಂಡಿರೋ ತರ ಬಟ್ಟೆಗಳಿರುತ್ತೆ. ಅಂಡ್ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಇದ್ರಲ್ಲಿ DM ಮಾಡೋದು, ನಿಮ್ ನೈಟ್ ಡ್ರೆಸ್ ಲಿಂಕ್ ಕೊಡಿ. ಲಿಂಕ್ ಇದ್ರೆ ನಿಜವಾಗ್ಲೂ ಕೊಡ್ತೀನಿ ನಾನು. ಲಿಂಕ್ ಇದ್ರೆ ಕೊಡಕ್ಕೇನು, ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಇರಲ್ಲ, ಕಮೆಂಟ್ಸ್ ನೋಡಕ್ ರಿಪ್ಲೈ ಮಾಡಿ ಲಿಂಕ್ ಕಳ್ಸೋರ್ಗೆ ಅಂತ. ಲಿಂಕ್ ಇರಲ್ಲ, ಏನ್ ಮಾಡೋದು? ನೀವು ನಂಬ್ತಿರೋ ಇಲ್ವೋ ನೋಡಿ, ನಂದು ಒಂದು ನೈಟ್ ಡ್ರೆಸ್ ಇದು ರೀಲ್ ಮಾಡಿದೀನಿ ಇದೆಲ್ಲ ಹಾಕೊಂಡು. ಸೊ ತುಂಬಾ ವೈರಲ್ ಆಗಿದೆ. ಇದು ತುಂಬಾ ಲಿಂಕ್ ಕೇಳಿದ್ರೆ ನನ್ನ ಹತ್ರ ಲಿಂಕ್ ಇಲ್ಲ, ನಾನು ತಗೊಂಡೋಗಿರೋದೇ ಇಲ್ಲಿ. ಇದು ನೈಟ್ ಡ್ರೆಸ್ ಒಂದು. ಆಮೇಲೆ ಇದೊಂದು ಕಾರ್ಡ್ ಸೆಟ್ ತರ ನೈಟ್ ಡ್ರೆಸ್, ಇದನ್ನು ಜಾಸ್ತಿ ಹಾಕಿದ್ದೀನಿ ನಾನು. ಇದನ್ನು ರೀಲ್ಸ್ ಅಲ್ಲಿ ನೋಡಿದ್ರೆ, ಒಂದು ಶೌರ್ಯ ನಾನು ನೀನು ವಾಟರ್ ಮಿಲನ್ ರೀಲ್ ಅದ್ರಲ್ಲಿ ನೋಡಿದ್ರೆ, ಇದು ನಾನು ಮತ್ತೆ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವ ಸಚಿನ್ ಎಲ್ಲ ಮಾಡಿರೋ ರೀಲ್ ನೋಡಿದೀರಾ. ತುಂಬಾ ಜನ ಲಿಂಕ್ ಕೇಳ್ತೀರಾ, ಲಿಂಕ್ ಇಲ್ಲ. ನಿಜ, ನಾನು ತಗೊಂಡಿರೋದೇ ಅಬೀಬ್ಸ್ ಅಲ್ಲಿ. ಅದೇ ಅವ್ರದ್ದು ಇನ್ನೊಂದು ನೈಟ್ ಡ್ರೆಸ್ ಇದೆ ಅಂದ್ರಲ್ಲ ಅಲ್ಲಿ. ಅಂಡ್ ಇನ್ನೊಂದು ಜಾಸ್ತಿ ಕೇಳ್ತೀರಾ, ಶಾರ್ಟ್ ಕುರ್ತೀಸ್ ಹಾಕ್ತೀರಾ, ಎಲ್ಲಿಂದ ತಗೊಂಡ್ರಿ ಅಂತ. ಶಾರ್ಟ್ ಕುರ್ತೀಸ್ ಎಲ್ಲ ತಗೊಳೋದು ನಾನು ಇಲ್ಲಿಂದಾನೆ. ಅಂಡ್ ನಾನು ಎಲ್ಲಾನು ಒಂದೇ ಸತಿ ಇದೇ ಬೇಕು ಅಂತ ಬರಲ್ಲ, ಬರ್ತೀನಿ, ಯಾವ್ ಚೆನ್ನಾಗಿರುತ್ತೆ ತಗೊಂಡೋಗ್ಬಿಡ್ತೀನಿ, ಯಾವಾಗ ಬೇಕು ಅವಾಗ ಹಾಕೋತೀನಿ. ಅದಕ್ಕೇನೆ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ನಾನು ಹೋದ್ ವರ್ಷ ತಗೊಂಡ್ ಬಂದಿರೋ ಬಟ್ಟೆ ಹಾಕಿದ್ದೆ. ಸೊ ಇಲ್ಲೇ ನಾನು ಶಾರ್ಟ್ ಕುರ್ತೀಸು ತಗೊಳ್ಳೋದು. ಕುರ್ತೀಸ್ ಜಾಸ್ತಿ ತಗೊಳಲ್ಲ ನಾನು. ಕುರ್ತಿ ಸೆಟ್ಟು, ಕಾರ್ಡ್ ಸೆಟ್ಟು ಇಲ್ಲ ಶಾರ್ಟ್ ಕುರ್ತಿ ತಗೋತೀನಿ. ಬಿಟ್ರೆ ನೈಟ್ ಡ್ರೆಸ್ಸಸ್ ಇಲ್ಲೇ ತಗೋತೀನಿ ನಾನು. ಆಮೇಲೆ ಮೇಡಮ್ ಸುಮ್ನೆ ಹೋಗಕ್ಕೆ ಬಿಡಲ್ಲ, ಯಾವ್ದಾರ ಹೊಸ ಕಲೆಕ್ಷನ್ಸ್ ಬಂದಿರೋದು ಅದು ಇದು ಎಲ್ಲ ಸುಮ್ನೆ ಹೇಳ್ತಾರೆ. ಸಚಿನ್ ಮೈಂಡ್ ವಾಯ್ಸ್ ಎಲ್ಲ ಹೇಳ್ತಾ ಇದಾರೆ ಇವ್ರು, ಎಲ್ಲ ನೋಡ್ತಾ ಇದ್ದಾಳೆ ಇವಳು ಎಷ್ಟ್ ತಗೋತಾಳೋ ಅಂತ ಅನ್ಕೋತಾ ಇರ್ತಾರೆ. ಸೊ ಇದು ಕೊರಿಯನ್ ತರದ್ದು ಎಲ್ಲ ತರ್ಸಿದ್ದಾರೆ. ಇದಾ? ಇದೆರಡು ಹೌದು. ಕೊರಿಯನ್ ಸೀರೀಸ್ ನೋಡೋರ್ಗಂತೂ ಎಲ್ಲ ಗೊತ್ತಿರುತ್ತೆ ನಿಜ. ಆಂಟೀಸ್ ಎಲ್ಲರೂ ನೈಟಿ ಹಾಕೊಂಡು ಟವಲ್ ಮುಚ್ಕೋತಿದ್ರು, ಇವಾಗ ನೈಟಿ ಹಾಕೊಂಡು ಟವಲ್ ಮುಚ್ಕೊಳ್ಳೋದೇ ಬೇಡ, ಇವಾಗ ಅವರೇ ದುಪ್ಪಟ್ಟ ಕೊಟ್ಬಿಟ್ಟವ್ರೆ. ನಿಜ ತಗೊಂಡೋಗ್ ಮಾಡ್ಬೋದು, ನಾನೇ ನೈಟಿ ಹಾಕೊಂಡ್ ಬಂದು ಟವಲ್ ಮುಚ್ಕೊಂಡ್ಬಿಟ್ಟು. ಚೆನ್ನಾಗಿದೆ ಅಲ್ಲ? ತುಂಬಾ ಸಾಫ್ಟ್ ಆಗಿದೆ ಇದು, ತುಂಬಾ ಚೆನ್ನಾಗಿದೆ. ಡಿಜಿಟಲ್ ಪ್ರಿಂಟ್ಸ್ ಇದೆ. ಯಾವ ತರ ಎಲ್ಲ ಕಂಡುಹಿಡಿತಾರೆ. ಆಮೇಲೆ ನೋಡಿ ನೈಟ್ ಡ್ರೆಸ್ಸಸ್, ಇವಾಗ ಒಂದ್ 2 ನೈಟ್ ಡ್ರೆಸ್ಸಸ್ ತಗೊಂಡ್ ಹೋಗ್ತೀನಿ. ನೆಕ್ಸ್ಟ್ ಲಿಂಕ್ ಕೇಳ್ಬಿಡಿ, ನನ್ಗೆ ಇಷ್ಟ ಆಗಿರೋದು ಇದೆಲ್ಲ ಫುಲ್ ನೈಟ್ ಡ್ರೆಸ್ಸಸ್. ಅಂಡ್ ಇಲ್ಲಿ ನೈಟಿ ಕೂಡ ಸಿಗುತ್ತೆ ನಿಮ್ಗೆ. ನೈಟಿ ಎಲ್ಲ ಸ್ಕಾರ್ಫ್ ಏನ್ ಸಿಗಲ್ಲ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ಒಂದು ವೆಸ್ಟರ್ನ್ ವೇರ್ ಒಂದು ತಂದಿಲ್ಲ ಮೇಡಮ್ ಇನ್ನು. ಅಂಡ್ ನೈಟಿ ಇದೆ, ಇದು ಕಫ್ತಾನ್ ನೈಟಿ ತಗೊಂಡು ಇಲ್ಲಿ ಕಟ್ಕೊಳ್ಳೋದು. ನೈಟಿ ಹಾಕೊಳ್ಳ ಇನ್ನು ಮನೇಲಿ ಈಸಿ ಫ್ರೀ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಆಮೇಲೆ ನನ್ನ ಸ್ಕಾರ್ಫ್ ಬಗ್ಗೆನೂ ತುಂಬಾ ಜನ ಕೇಳಿದಿರ, ಸ್ಕಾರ್ಫ್ ಎಲ್ಲಿ ತಗೊಂಡಿದ್ದೀರಾ ಅಂತ. ನಾನು ಸ್ಕಾರ್ಫ್ ತಗೊಂಡಿರೋದು ಇಲ್ಲೇ. ಒಂದೇ ಸತಿ ಬಂದು 5 ಸ್ಕಾರ್ಫ್ ತಗೊಂಡೋದೆ. ಯಾವಾಗ್ಲೂ ಚೇಂಜ್ ಮಾಡ್ತಾ ಇರ್ತೀನಿ ನಾನು, ಯಾವಾಗೂ ಕಟ್ಕೊಂಡೇ ಓಡಾಡೋದ್ರಿಂದ ಸ್ಕಾರ್ಫ್ ನಾನು ಇಲ್ಲೇ ತಗೊಳ್ಳೋದು. ಅಂಡ್ ಎಲ್ಲಾ ತರ ಸ್ಕಾರ್ಫ್ಸ್ ಇದೆ ನೋಡಿ. ಆಮೇಲೆ ಮ್ಯಾಚಿಂಗ್ ದುಪ್ಪಟ, ಮ್ಯಾಚಿಂಗ್ ಪ್ಯಾಂಟ್ಸ್ ಎಲ್ಲ ಇದೆ. ನಾನ್ ಸ್ಕಾರ್ಫ್ಸ್ ಒಂದ್ 5-6 ತಗೊಂಡೋದೆ, ಕಾಟನ್ನೇ ಬೇಕು ಅಂತ. ನಾನು ಈ ತರದ್ದೇ ತಗೊಂಡೋಗಿದ್ದು. ಎರಡು ತುಂಬಾ ದೊಡ್ಡ ತಗೊಂಡೋಗಿದ್ದೆ, 2 ಶಾರ್ಟ್ ಈ ತರದ್ದು ತಗೊಂಡೋಗಿದ್ದೆ. ಆಮೇಲೆ ಒಂದು ಕಲರ್ ಈ ತರದ್ ತಗೊಂಡೋಗಿದ್ದೆ, ಪ್ಲೇನ್ ಇರ್ಲಿ ಅಂತ. ಸೊ ಎಲ್ಲಾ ತರ ಸ್ಕಾರ್ಫ್ಸ್ ಕೂಡ ಸಿಗುತ್ತೆ. ಅಂಡ್ ಎಲ್ಲ 100 ರೂಪೀಸ್ ಇಂದನೂ ಸ್ಟಾರ್ಟ್ ಆಗುತ್ತೆ. ಎಲ್ಲ ರೇಂಜ್ ಅಲ್ಲೂ ಇದೆ. ಗೈಸ್ ಫೈನಲಿ ಮುಗೀತು ಶಾಪಿಂಗ್, ನನಗೆ ಬಿಡುಗಡೆ. ಗೈಸ್ ಫೈನಲಿ ನಾನು ಈ ಸತಿ ಅನ್ಸುತ್ತೆ ನಾನು ಇಷ್ಟಪಟ್ಟಿದ್ದು ಯಾವ್ದು ತೆಗ್ದಾಕಿಲ್ಲ, ಎಲ್ಲ ಬಂದಿದೆ. ಇದ್ರಲ್ಲಿ 2 ನಂದಲ್ಲ, 3 ನಂದು. ನಾನ್ ಬೈಯಲ್ಲ, ನಮ್ಮ ಅಪ್ಪ ಬೈತಾರೆ ನಿನ್ಗೆ. ಹೌದು, ಪಾಪ ಬೈತಾರೆ ನಂಗೆ ಜಾಸ್ತಿ ಬಟ್ಟೆ ತಗೊಂಡ್ರೆ.
ಅಂದ್ರೆ ಸ್ವಲ್ಪ ಬೇಕಾಗಿರೋ ಐಟಮ್ಸ್ ಟ್ರಿಪ್ಪಿಗೆ ಅಂತ ಮಾವ ಬೇಜಾರ್ ಮಾಡ್ಕೋಬೇಡಿ ಪ್ಲೀಸ್. ಟ್ರಿಪ್ಪಿಗೆ ಕೊಡ್ತೀನಿ ಬಂದ್ಮೇಲೆ. ಹ್ಞೂ ನಮ್ಮ ಅಪ್ಪಂಗೆ ತಗೊಡ್ತೀವಿ ಇಲ್ಲಿ. ಇಲ್ಲ ಅಲ್ಲ ಓಕೆ ಶಾಪಿಂಗ್ ಮುಗಿಸ್ಕೊಂಡು ಗಗನಂದು ಬಂದು ಬೇಗ ಬ್ಯಾಡ್ಮಿಂಟನ್ಗೆ ಹೋಗಿ ಆಡ್ಕೊಂಡು ಸಕ್ಕದಾಗ ಆಟ ಆಡಿ ಅದನ್ನು ಮನೆಗೆ ಬಂದು ನೋಡಿ ಗಗನ್ಗೆ ಅಡುಗೆ ಕೆಲ್ಸಕ್ಕೆ ಹಾಕಿದ್ದೀನಿ. ಬಟ್ಟೆ ಟ್ರಯಲ್ ನೋಡಕ್ಕೂ ನಾನು ಫಸ್ಟ್ ಟೈಮ್ ಇವಾಗ ಟ್ರಯಲ್ ನೋಡಿದ್ರೆ ತಗೊಂಬಂದಿದ್ದೀನಿ ಬಟ್ಟೆಗಳನ್ನ. ಟ್ರಯಲ್ ಫುಲ್ಲು ಸ್ಟಾಕ್ ತುಂಬಿಟ್ಟಿದ್ರು, ಅದಕ್ಕೆ ಟ್ರಯಲ್ ನೋಡ್ಬೇಕು. ನಾಳೆ ಎಲ್ಲ ಹೊರಗಡೆ ಹೋಗ್ಬೇಕು, ಎಷ್ಟು ಕೆಲಸ ಇದೆ ಗೊತ್ತಾ? ಪಾತ್ರೆ ತೊಳ್ಬೇಕು, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಕ್ಲೀನ್ ಮಾಡಿ, ಇದಲ್ಲೇ ಎಣ್ಣೆ ಹಚ್ಕೊಂಡು ಮನೆಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡಿ ಹೊರಡ್ಬೇಕು. ಎಷ್ಟು ಕೆಲಸ. ಗಗನ ಒಬ್ಬಳೇ ಕೆಲಸ ಮಾಡೋದು, ಈ ದೇಶದಲ್ಲಿ ಯಾರು ಈ ಕೆಲಸ ಇಂಥ ಕೆಲಸಗಳು ಸಚಿನ್ ಹೆಲ್ಪ್ ಮಾಡ್ತಲ್ಲ ಗೈಸ್. ಹುಷಾರಿಲ್ಲ ಅಂತ 3 ದಿನ, ಹುಷಾರಿಲ್ಲ ಅಂತ 1 ವಾರದಿಂದ ಒಬ್ಳೆ ತೊಡ್ಕೊಂಡು ಒಬ್ಳೆ ಕೆಲಸ ಮಾಡ್ಕೊತಾ ಇದೀನಿ. ಇವಾಗ ನಾನು ಹೆಲ್ಪ್ ಮಾಡ್ತೀನಿ ಗೈಸ್. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.